ಸ್ನೇಹಿತರೆ, ಅದು 2020ರ ಜೂನ್ ತಿಂಗಳ ಸಮಯ. ಇಡೀ ದೇಶ ಕೋವಿಡ್-19 ಎಂಬ ಮಹಾಮಾರಿಯಿಂದಾಗಿ ಲಾಕ್ಡೌನ್ಗೆ ಒಳಗಾಗಿತ್ತು. ಸಾರ್ವಜನಿಕರ ಮೇಲೆ ಹಲವು ನಿರ್ಬಂಧಗಳನ್ನು ಹೇರಲಾಗಿತ್ತು. ಇದೇ ವೇಳೆಗೆ ತಮಿಳುನಾಡಿನ ತೂತುಕುಡಿ ಜಿಲ್ಲೆಯಲ್ಲಿ ದೇಶವೇ ಬೆಚ್ಚಿ ಬೀಳುವಂತಹ ಅಮಾನವೀಯ ಘಟನೆಯೊಂದು ನಡೆದಿತ್ತು. ತೂತುಕುಡಿ ಜಿಲ್ಲೆಯ ಸಾತಂಕುಳಂ ಪಟ್ಟಣದಲ್ಲಿ 58 ವರ್ಷದ ಜಯರಾಜ್ ಮತ್ತು ಅವರ ಮಗ 31 ವರ್ಷದ ಬೆನಿಕ್ಸ್ ವಾಸ ಮಾಡ್ತಾ ಇದ್ರು. ಜೀವನ ಸಾಗಿಸುವುದಕ್ಕಾಗಿ ಈ ತಂದೆ ಮಗ ಮೊಬೈಲ್ ಶಾಪ್ ಒಂದನ್ನ ನಡೆಸ್ತಾ ಇದ್ರು. ಇವರಿಬ್ಬರು ಯಾವುದೇ ಅಪರಾಧದ ಹಿನ್ನೆಲೆ ಇರದವರು. ಜೂನ್ 19ರಂದು ಜಯರಾಜ್ ಎಂದಿನಂತೆ ತನ್ನ ಮೊಬೈಲ್ ಶಾಪ್ನಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ರು. ಆದ್ರೆ ಸಂಜೆ 7:30ರ ವೇಳೆಗೆ ಈ ಶಾಪ್ಗೆ ಪೊಲೀಸರ ಆಗಮನವಾಗಿತ್ತು. ಅವಧಿಗೂ ಮೀರಿ ಮೊಬೈಲ್ ಶಾಪ್ ಅನ್ನ ತೆರೆದಿಡಲಾಗಿದೆ, ಇದು ಕೋವಿಡ್ ಲಾಕ್ಡೌನ್ ನಿಯಮವನ್ನ ಉಲ್ಲಂಘಿಸುತ್ತೆ ಅಂತ ಪೊಲೀಸರು ಜಯರಾಜ್ನ ಜೊತೆ ತಗಾದೆ ತೆಗೆದಿದ್ದರು. ಅವತ್ತು ಅಲ್ಲಿ ಅವರಿಬ್ಬರ ನಡುವೆ ಏನು ಮಾತಿನ ಚಕಮಕಿ ನಡೆಯಿತೋ ದೇವರೇ ಬಲ್ಲ. ಆದರೆ ಪೊಲೀಸರು ಜಯರಾಜ್ನನ್ನ ಬಂಧಿಸಿ ಪೊಲೀಸ್ ಠಾಣೆ ಕಡೆಗೆ ಹೊರಟಿದ್ದರು. ಒಂದು ಸಣ್ಣ ಎಚ್ಚರಿಕೆಯಲ್ಲಿ ಮುಗಿದು ಹೋಗಬಹುದಾಗಿದ್ದ ಈ ಪ್ರಕರಣ ತೀವ್ರ ಸ್ವರೂಪ ಪಡೆದುಕೊಂಡಿತ್ತು. ಅಪ್ಪನ ಬಂಧನದ ಸುದ್ದಿ ತಿಳಿದ ಕೂಡಲೇ ಮಗ ಬೆನಿಕ್ಸ್ ಪೊಲೀಸ್ ಠಾಣೆಗೆ ಧಾವಿಸಿದ್ದ. ಆದರೆ ಅದಾಗಲೇ ಜಯರಾಜ್ನನ್ನ ಪೊಲೀಸರು ಬಡಿಯುತ್ತಿದ್ದುದನ್ನ ಕಂಡ ಮಗ ಬೆನಿಕ್ಸ್ ಪೊಲೀಸರ ಜೊತೆ ವಾಗ್ವಾದಕ್ಕೆ ಇಳಿದಿದ್ದ. ಇದರಿಂದ ಅಧಿಕಾರದ ಮದದಲ್ಲಿ ತೇಲುತ್ತಿದ್ದ ಪೊಲೀಸರ ಪಿತ್ತ ನೆತ್ತಿಗೇರುವಂತೆ ಮಾಡಿತ್ತು. ಒಂದೆಡೆ ಠಾಣೆಯೊಳಗೆ ಅಪ್ಪ ಮಗನಿಗೆ ನರಕ ತೋರಿಸುತ್ತಿದ್ದ ಪೊಲೀಸರು, ಇನ್ನೊಂದೆಡೆ ಠಾಣೆಯ ಬಳಿ ಬಂದಿದ್ದ ಅವರ ಸ್ನೇಹಿತರಿಗೆ ಪ್ರವೇಶವನ್ನ ನಿರಾಕರಿಸಿದ್ದರು. ಸಿಬಿಐನ ವರದಿಯ ಪ್ರಕಾರ ಪೊಲೀಸ್ ಠಾಣೆಯ ಬಾಗಿಲನ್ನ ಮುಚ್ಚಿ ಅಪ್ಪ ಮಗನನ್ನ ಅರೆಬೆತ್ತಲೆಗೊಳಿಸಿ ಮನ ಬಂದಂತೆ ಅವರ ಮೇಲೆ ಪೊಲೀಸರು ಹಲ್ಲೆ ನಡೆಸಿದ್ರು. ರಾತ್ರಿ ಶುರುವಾದ ಈ ಘೋರ ನರಕದ ಶಿಕ್ಷೆ ಬೆಳಗಿನ ಜಾವ ಸುಮಾರು 3 ಗಂಟೆಯವರೆಗೂ ಮುಂದುವರೆದಿತ್ತು. ಅದರಲ್ಲೂ 11:30ರ ವೇಳೆಗೆ ಇನ್ಸ್ಪೆಕ್ಟರ್ ರಘು ಗಣೇಶ್ ಠಾಣೆಗೆ ಬಂದ ನಂತರ ಈ ಪೊಲೀಸರ ಹಿಂಸೆ ಅತೀ ಜಾಸ್ತಿಯಾಗಿತ್ತು. ಜೈಲಿನ ನೆಲದ ಮೇಲೆ ಹರಿದು ನಿಂತಿದ್ದ ರಕ್ತದ ಮಡುವಿನಲ್ಲೇ ಅಪ್ಪ ಮಗ ಬಿದ್ದಿದ್ದರು. ಹೀಗೆ ಆ ರಾತ್ರಿ ಸಾತಂಕುಳಂ ಪೊಲೀಸ್ ಠಾಣೆ ಪೊಲೀಸರ ಕ್ರೌರ್ಯದ ಪರಮಾವಧಿಗೆ ಸಾಕ್ಷಿಯಾಗಿತ್ತು. ಮಾರನೆಯ ದಿನ ಅಂದರೆ ಜೂನ್ 20ನೇ ತಾರೀಕು ಜಯರಾಜ್ ಮತ್ತು ಬೆನಿಕ್ಸ್ರ ಉಡುಪುಗಳನ್ನ ಬದಲಾಯಿಸಿ ಅವರನ್ನ ದೈಹಿಕ ಸದೃಢತೆಯ ಪರೀಕ್ಷೆಗಾಗಿ ಕೋವಿಲ್ಪಟ್ಟಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು. ಅಲ್ಲಿದ್ದ ಡಾಕ್ಟರ್ ಹಿಂದೂ ಮುಂದೂ ನೋಡದೆ ದೈಹಿಕ ಸದೃಢತೆ ಪ್ರಮಾಣ ಪತ್ರವನ್ನ ನೀಡಿದ್ದಳು. ಅಲ್ಲಿಂದ ನೇರವಾಗಿ ಜಯರಾಜ್ ಮತ್ತು ಬೆನಿಕ್ಸ್ರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದರು. ಆದ್ರೆ ಸರಿಯಾಗಿ ವಿಚಾರಣೆ ನಡೆಸದೆ ನ್ಯಾಯಾಧೀಶ ಕೇವಲ ಪೊಲೀಸರ ವರದಿಯನ್ನ ಆಧರಿಸಿ ತೀರ್ಪು ಬರೆದಿದ್ದ. ಸಾತಂಕುಳಂದಿಂದ 100 ಕಿಲೋಮೀಟರ್ ದೂರದಲ್ಲಿದ್ದ ಕೋವಿಲ್ಪಟ್ಟಿ ಜೈಲಿಗೆ ಅವರನ್ನ ಸ್ಥಳಾಂತರಿಸಲಾಯಿತು. ಜೂನ್ 20ರ ಸಂಜೆ ತನಕ ವಕೀಲರಿಗೆ ಜಯರಾಜ್ ಮತ್ತು ಬೆನಿಕ್ಸ್ರನ್ನ ಭೇಟಿ ಮಾಡಲು ಅವಕಾಶ ನೀಡಿರಲಿಲ್ಲ. ಯಾವಾಗ ಜಯರಾಜ್ ಮತ್ತು ಬೆನಿಕ್ಸ್ರ ಆರೋಗ್ಯ ಪರಿಸ್ಥಿತಿ ತೀರಾ ಬಿಗಡಾಯಿಸ್ತೋ ಆಗ ಜೈಲಿನ ಅಧಿಕಾರಿಗಳು ಅವರನ್ನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸ್ತಾರೆ. ಜೂನ್ 22ರ ರಾತ್ರಿ 9 ಗಂಟೆಯ ಹೊತ್ತಿಗೆ ಅತಿಯಾದ ಆಂತರಿಕ ರಕ್ತಸ್ರಾವದಿಂದ ಬೆನಿಕ್ಸ್ ಸಾವನ್ನಪ್ಪಿದ್ದ. ಅದರ ಮರುದಿನ ಬೆಳಿಗ್ಗೆ 4:30ಕ್ಕೆ ಜಯರಾಜ್ ಶ್ವಾಸಕೋಶಕ್ಕೆ ಆದ ಗಾಯದಿಂದ ಕೊನೆಯುಸಿರೆಳೆದಿದ್ರು. ಅದೇ ದಿನ ಸಂಜೆ ಪೊಲೀಸರ ಕ್ರೌರ್ಯದ ವಿರುದ್ಧ ಸಾತಂಕುಳಂ ಜನತೆ ಬೀದಿಗೆ ಇಳಿದಿದ್ದರು. ಅನೇಕ ಸೆಲೆಬ್ರಿಟಿಗಳು ಸಾಮಾಜಿಕ ಜಾಲತಾಣಗಳ ಮೂಲಕ ಜಯರಾಜ್ ಮತ್ತು ಬೆನಿಕ್ಸ್ ಪರವಾಗಿ ನಿಂತಿದ್ದರು. ಇದೇ ವೇಳೆ ಮಧ್ಯಪ್ರವೇಶಿಸಿದ ಮದ್ರಾಸ್ ಹೈಕೋರ್ಟ್ ಈ ಪ್ರಕರಣದ ಕುರಿತು ವರದಿ ನೀಡುವಂತೆ ಹಿರಿಯ ಪೊಲೀಸ್ ಅಧಿಕಾರಿಗೆ ಆದೇಶ ನೀಡಿತು. ಜೊತೆಗೆ ಮರಣೋತ್ತರ ಪರೀಕ್ಷೆಯನ್ನ ಚಿತ್ರೀಕರಿಸಿ ಅದನ್ನ ನ್ಯಾಯಾಲಯಕ್ಕೆ ಸಲ್ಲಿಸುವಂತೆ ಹೇಳಿತು. ಜನರ ಒತ್ತಡ ಜಾಸ್ತಿಯಾಗುತ್ತಿದ್ದಂತೆ ತಮಿಳುನಾಡು ಸರ್ಕಾರ ಪ್ರಕರಣವನ್ನ ಸಿಬಿಐಗೆ ಹಸ್ತಾಂತರಿಸಿತ್ತು. ವಿಚಾರಣೆ ಕೈಗೆತ್ತಿಕೊಂಡ ಸಿಬಿಐ 10 ಜನ ತಮಿಳುನಾಡು ಪೊಲೀಸರನ್ನ ಆರೋಪಿಗಳಾಗಿ ಗುರುತಿಸಿತ್ತು. ಈ ಪ್ರಕರಣದಲ್ಲಿ ಸಿಬಿಐಗೆ ಪ್ರಮುಖ ಸಾಕ್ಷ್ಯ ಒದಗಿಸಿದ್ದು ಅಲ್ಲಿನ ಮಹಿಳಾ ಕಾನ್ಸ್ಟೇಬಲ್. ಆಕೆ ಸಿಬಿಐನ ಎದುರು ಎಳೆ ಎಳೆಯಾಗಿ ಘಟನೆಯನ್ನ ಬಿಚ್ಚಿಟ್ಟಿದ್ದಳು. ರಾತ್ರಿ ಇಡೀ ನಡೆದ ಅಮಾನವೀಯ ಘಟನೆಯ ಬಗ್ಗೆ ಆಕೆಯ ವಿವರಣೆ ಕೇಳಿ ಸಿಬಿಐ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದರು. ಇನ್ನು ಘಟನೆಯ ನಂತರ ಠಾಣೆಯಲ್ಲಿದ್ದ ಸಿಸಿಟಿವಿ ದೃಶ್ಯಾವಳಿಗಳನ್ನ ಡಿಲೀಟ್ ಮಾಡಲಾಗಿತ್ತು. ಆದರೆ ಸಿಬಿಐ ಅಧಿಕಾರಿಗಳು ಹಾರ್ಡ್ ಡಿಸ್ಕ್ ಅನ್ನ ರಿಕವರಿ ಮಾಡಿಕೊಳ್ಳುವಲ್ಲಿ ಸಫಲರಾಗಿದ್ದರು. ಇದರ ಜೊತೆಗೆ ಜಯರಾಜ್ ಮತ್ತಾತನ ಮಗನ ರಕ್ತದ ಕಲೆಗಳು ಜೈಲಿನಲ್ಲಿ ಪತ್ತೆಯಾಗಿತ್ತು. ಹೊಡೆಯಲು ಬಳಸಿದ ಲಾಠಿಗಳನ್ನ ವಶಪಡಿಸಿಕೊಳ್ಳಲಾಯಿತು. ಪ್ರಬಲ ಸಾಕ್ಷಿಗಳು ಇದ್ದಿದ್ದರಿಂದ ಈ ಪ್ರಕರಣದಿಂದ ಪೊಲೀಸರು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇರಲಿಲ್ಲ. ಅಪರೂಪದಲ್ಲಿ ಅಪರೂಪದ ಪ್ರಕರಣವೆಂದು ಪರಿಗಣಿಸಿದ ಮಧುರೈ ನ್ಯಾಯಾಲಯ ಈ 9 ಜನ ಕ್ರಿಮಿಗಳಿಗೆ ಮರಣದಂಡನೆ ಶಿಕ್ಷೆ ನೀಡಿದೆ.
ನ್ಯಾಯಾಧೀಶರೇ ಈ ಸಾತಂಕುಳಂ ಪ್ರಕರಣದ ವಿವರ ಕೇಳಿದ್ರೆ ಹೃದಯ ನಡುಗುತ್ತೆ ಅಂತ ಹೇಳಿರೋದು ಇದರ ಭೀಕರತೆಯನ್ನ ವಿವರಿಸತ್ತೆ. ಆದ್ರೆ ಈ ತೀರ್ಪು ಬಂದಿರೋದು ಘಟನೆ ನಡೆದು 6 ವರ್ಷಗಳ ಬಳಿಕ. ಸಿಬಿಐ ಈ ಕೇಸ್ಗೆ ಪ್ರವೇಶ ಮಾಡದೇ ಇದ್ದಿದ್ರೆ ಫಲಿತಾಂಶ ಬೇರೆಯದ್ದೇ ಆಗಿರುತ್ತಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ನಮಸ್ಕಾರ.